ಪ್ರತಿಜ್ಞಾ ವಿಧಿ. ನಾನು ಭಾರತೀಯ ಸಂವಿಧಾನದ 51A H ವಿಧಿಯ ಅನ್ವಯ ವೈಜ್ಞಾನಿಕ ಮನೋಭಾವನೆ ಮತ್ತು ವೈಚಾರಿಕತೆಯನ್ನು ಬೆಳೆಸಿಕೊಳ್ಳುತ್ತೇನೆ. ನಾನು ಪ್ರಶ್ನೆ ಮಾಡದೆ ಯಾವುದೇ ತರ್ಕ ಒಪ್ಪುವುದಿಲ್ಲ ಹಾಗೂ ಸಂವಿಧಾನದ ಮೂಲಭೂತ ಕರ್ತವ್ಯದ ಆಶಯದಂತೆ ಮೌಢ್ಯತೆ ಮತ್ತು ಅಂಧಕಾರವನ್ನು ನಿರ್ಮೂಲನೆ ಮಾಡಿ ಜೀವ ಜಗತ್ತಿಗೆ ಪೂರಕವಾದ ಬದುಕನ್ನು ರೂಪಿಸಿಕೊಳ್ಳುತ್ತೇನೆಂದು ಈ ಮೂಲಕ ರಾಷ್ಟ್ರೀಯ ವಿಜ್ಞಾನ ದಿನ ಎಂದು ಪ್ರತಿಜ್ಞೆ ಮಾಡುತ್ತೇನೆ. ಜೈ ಭಾರತ್, ಜೈ ಕರ್ನಾಟಕ, ಜೈ ಸಂವಿಧಾನ, ಜೈ ವಿಜ್ಞಾನ. ಧನ್ಯವಾದಗಳು. ಜಿಲ್ಲಾ ಕಲಬುರಗಿ ಅಲ್ಕಟ್ಟ ಕ್ಲಸ್ಟರ್. ಇಲ್ಲಿರುವಂತಹ ಎಲ್ಲ ಮುದ್ದು ಮಕ್ಕಳಿಗೂ ಹಾಗೂ ನಮ್ಮ ಶಿಕ್ಷಕರ ಬಳಗಕ್ಕೂ ಮತ್ತು ಪ್ರತಿಯೊಬ್ಬರಿಗೂ ಕೂಡ ರಾಷ್ಟ್ರೀಯ ವಿಜ್ಞಾನ ದಿನದ ಶುಭಾಶಯಗಳು. ಇವತ್ತಿನ ದಿನ ಅಂದ್ರೆ ಫೆಬ್ರವರಿ 28ನೇ ತಾರೀಕು ಇಡೀ ರಾಷ್ಟ್ರಾದ್ಯಂತ ಈ ಒಂದು ವಿಜ್ಞಾನ ದಿನವನ್ನ ಆಚರಿಸ್ತಾ ಇದ್ದೀವಿ. ಸೊ ಈ ವಿಜ್ಞಾನ ದಿನ ಏತಕ್ಕಾಗಿ ಆಚರಿಸ್ತಾ ಇದ್ದೀವಿ ಅಂತಂದ್ರೆ ಸಿ ವಿ ರಾಮನ್, ಚಂದ್ರಶೇಖರ ವೆಂಕಟ ರಾಮನ್. ಸೊ ಅವರು ಫೆಬ್ರವರಿ 28ನೇ ತಾರೀಕು ಏನಪ್ಪಾ ಅಂತಂದ್ರೆ ರಾಮನ್ ಪರಿಣಾಮ, ರಾಮನ್ ಎಫೆಕ್ಟ್ ಅಂತ ಕರೀತೀವಿ ಇಂಗ್ಲಿಷ್ನಲ್ಲಿ, ಆ ಒಂದು ಸಂಶೋಧನೆಯ ಸವಿ ನೆನಪಿಗಾಗಿ ಫೆಬ್ರವರಿ 28, 1987ನೇ ಇಸ್ವಿಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಏನಪ್ಪಾ ಅಂತಂದ್ರೆ ರಾಷ್ಟ್ರೀಯ ವಿಜ್ಞಾನ ದಿನವನ್ನ ಆಚರಿಸಲು ಪ್ರಾರಂಭಿಸಿದರು. ಗೊತ್ತಾಯ್ತಾ ಮಕ್ಕಳೇ? 1987ನೇ ಇಸ್ವಿಯಿಂದ ಈ ಒಂದು ವಿಜ್ಞಾನ ದಿನವನ್ನ ಆಚರಿಸ್ತಾ ಬರ್ತಾ ಇದ್ದೀವಿ. ಇವತ್ತು ಕೂಡ ನಮ್ಮ ಒಂದು ಶಾಲೆಯಲ್ಲಿ ಏನಪ್ಪಾ ಅಂತಂದ್ರೆ ಈ ವಿಜ್ಞಾನ ದಿನವನ್ನ ಆಚರಿಸ್ತಾ ಇದ್ದೀವಿ. ಈ ವರ್ಷದ ಥೀಮ್ ಏನಪ್ಪಾ ಅಂತಂದ್ರೆ ವಿಕಸಿತ್ ಭಾರತಕ್ಕಾಗಿ ವಿಜ್ಞಾನ ಮತ್ತು ನಾವೀನ್ಯತೆಯಲ್ಲಿ ಜಾಗತಿಕ ನಾಯಕತ್ವಕ್ಕಾಗಿ ಭಾರತೀಯ ಯುವಕರನ್ನ ಸಬಲೀಕರಣಗೊಳಿಸುವುದು, ರಾಮನ್ ಪರಿಣಾಮದಂತಹ ವೈಜ್ಞಾನಿಕ ಸಾಧನೆಗಳನ್ನ ಗೌರವಿಸುವುದು ಮತ್ತು ಯುವ ಮನಸ್ಸುಗಳಲ್ಲಿ ನಾವೀನ್ಯತೆಯನ್ನ ಪ್ರೇರೇಪಿಸುವುದು ಈ ದಿನದ ಗುರಿಯಾಗಿದೆ. ಸೊ ಈ ಒಂದು ದಿನದ ಅಂಗವಾಗಿ ಈ ದಿನ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು ಹಾಗೂ ನಮ್ಮ ಶಾಲೆಯ ಹಿರಿಯರಾದ ವೀರಭದ್ರ ಸರ್ ಕೂಡ ಏನಪ್ಪಾ ಅಂದ್ರೆ ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಏನಪ್ಪಾ ಅಂತಂದ್ರೆ ಇವತ್ತಿನ ದಿನ ಚಾಲನೆಯನ್ನ ಕೊಡಬೇಕಾಗಿ ಅವರಲ್ಲಿ ಕೇಳ್ಕೊಳ್ತೇನೆ. ಸೊ ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮವನ್ನ ಇಲ್ಲಿ ಒಟ್ಟಾರೆಯಾಗಿ ಸರ್ 6 ತಂಡಗಳು, ಆಕ್ಚುಲಿ 5 ತಂಡ ಅಂತ ಅನ್ಕೊಂಡಿದೀವಿ. ಸೊ ಒಟ್ಟು 6 ತಂಡಗಳು ಇಲ್ಲಿ ಆಯ್ಕೆಯಾಗಿದ್ದಾರೆ. ಸೊ ಆ ತಂಡದ ಹೆಸರು, ಮೊದಲನೇ ತಂಡ APJ ಅಬ್ದುಲ್ ಕಲಾಂ. ಜೋರಾದ ಚಪ್ಪಳೆ ಮೂಲಕ ಅವ್ರನ್ನ ಸ್ವಾಗತಿಸಬೇಕು. APJ ಅಬ್ದುಲ್ ಕಲಾಂ. ನೆಕ್ಸ್ಟ್ ಎರಡನೆಯ ತಂಡ ಸರ್ ಸಿ ವಿ ರಾಮನ್. ಸೊ ಅವ್ರಿಗೆ ಕೂಡ ಚಪ್ಪಳೆಯ ಮೂಲಕ ಸ್ವಾಗತಿಸಬೇಕು. ಅದೇ ರೀತಿಯಾಗಿ ಮೂರನೆಯ ತಂಡ ಜಗದೀಶ್ ಚಂದ್ರ ಬೋಸ್, JC ಬೋಸ್ ತಂಡ, ಅವರಿಗೆ ಕೂಡ ಸ್ವಾಗತವನ್ನು ಬಯಸ್ತೇವೆ. ನೆಕ್ಸ್ಟ್ 4ನೇಯ ತಂಡ ಸರ್ ಐಸಾಕ್ ನ್ಯೂಟನ್. ಸೊ ತಮಗೂ ಕೂಡ ಈ ಒಂದು ರಸಪ್ರಶ್ನೆಗೆ ಸ್ವಾಗತ. ಥ್ಯಾಂಕ್ ಯು. ಸೊ ನೆಕ್ಸ್ಟ್ 5ನೇಯ ತಂಡ ಆಲ್ಬರ್ಟ್ ಐನ್ಸ್ಟೈನ್ ತಂಡ. ಸೊ ತಮಗೂ ಕೂಡ ಈ ಒಂದು ರಸಪ್ರಶ್ನೆಗೆ ಸ್ವಾಗತ. ಸೊ ನೆಕ್ಸ್ಟ್ 6ನೇಯ ತಂಡ CNR ರಾವ್. ಸೊ ತಮಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ, ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ. ಸೊ ನಮ್ಮ
ವೀರಭದ್ರ ಸರ್ ಏನಪ್ಪ ಅಂದ್ರೆ ಮೊಟ್ಟ ಮೊದಲನೇ ಕ್ವಶನ್ ಕೇಳೋದ್ರ ಮೂಲಕ ಪ್ರಶ್ನೆಯನ್ನ ರಸ ಪ್ರಶ್ನೆ. ಸೊ ಇಲ್ಲಿ ತಾವು ಕೂಡ ಮುದ್ದು ಮಕ್ಕಳು ಆಡಿಯನ್ಸ್ ಆಗಿ ಈ ಒಂದು ನಮ್ಮ ರಸ ಪ್ರಶ್ನೆಗೆ ಭಾಗವಹಿಸ್ತಾ ಇದ್ದೀರಾ. ತಮಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತೇವೆ. ಚಪ್ಪಾಳೆ ಮೂಲಕ ತಮಗೂ ಕೂಡ ಸ್ವಾಗತ ಸುಸ್ವಾಗತ. ಅದೇ ರೀತಿ ಎಲ್ಲಾ ಶಿಕ್ಷಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿ ತಮ್ಮಲ್ಲಿ ಕೂಡ ಕೇಳಿಕೊಳ್ತೇನೆ. ಸೊ ಮೊಟ್ಟ ಮೊದಲಿಗೆ ಸರ್ ಸೊ ಒಂದು ಪ್ರಶ್ನೆ ಕೇಳಿ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿ. ಸಿ.ವಿ. ರಾಮನ್ ಅವರ ಪೂರ್ಣ ಹೆಸರೇನು? ಮತ್ತೊಮ್ಮೆ ಪ್ರಶ್ನೆನ ಎಲ್ರು ಕೇಳೋ ಹಾಗೆ, ಸಿ.ವಿ. ರಾಮನ್ ಅವರ ಪೂರ್ಣ ಹೆಸರು ಅಂದ್ರೆ ಸಿ.ವಿ. ಅಂದ್ರೆ ಏನಂತ ತಾವು ಹೇಳಿದ್ರು. ಚಂದ್ರಶೇಖರ್ ವೆಂಕಟ ರಾಮನ್. ಸರಿಯಾದ ಓಕೆ, ಚಪ್ಪಾಳೆ ಮೂಲಕ ಕಾರ್ಯಕ್ರಮಕ್ಕೆ ಮೊದಲನೇ ಪ್ರಶ್ನೆ ಕೇಳಿ ಚಾಲನೆ ನೀಡುವಂತ ಸರ್ ಅವರಿಗೆ ಜೋರಾದ ಚಪ್ಪಾಳೆ ಬರಲಿ. ಥ್ಯಾಂಕ್ ಯು ಸರ್. ಓಕೆ, ಸೊ ಇಲ್ಲಿರುವಂತಹ ಎಲ್ಲಾ ತಂಡಗಳಿಗೂ ವಿಶೇಷ ಸೂಚನೆ, ಇಲ್ಲಿ ಕೇಳುವಂತಹ ನೇರವಾದ ಪ್ರಶ್ನೆಗೆ 10 ಅಂಕಗಳಿರ್ತವೆ. ಅದ್ರ ಜೊತೆಗೆ ಯಾರಾದ್ರೂ ಹೇಳಿಲ್ಲ ಅಂತಂದ್ರೆ ಕ್ವಶನ್ ಏನಂತ ಮುಂದಿನ ಟೀಮಿಗೆ ಪಾಸ್ ಆಗುತ್ತೆ. ಅದಕ್ಕೆ ಬೋನಸ್ ಮಾರ್ಕ್ಸ್ ಇರುವಂತಹ ಪ್ಲಸ್ ಎಲ್ಲ ತಂಡಗಳಿಗೂ ಬೋನಸ್. ಯಾರು ಕೇಳುವಂತಹ ನೇರವಾದ ಪ್ರಶ್ನೆಗೆ ಅದ್ರ ಜೊತೆಗೆ ಯಾರಾದ್ರೂ ಹೇಳಿಲ್ಲ ಅಂತ ಪ್ರಶ್ನೆ ಕೇಳುವಾಗ ಎಲ್ಲರೂ ಕೂಡ ಪಾರ್ಟ್ ಆಗಿ ಮೊದಲನೇ ತಂಡ ಕೇಳ್ತಾ ಇದ್ದಾರೆ 5 ಅಂಕಗಳು ಬೋನಸ್ ಕೂಡ ಸಂಬಂಧ. ಯಾರು ಬೋನಸ್ ಅದ್ರ ಜೊತೆ ಬಿಟ್ಟಿರುವಂತಹ ಆಡಿಯನ್ಸ್ ವಿನ್ನರ್ ಆಗೋ ಅವರ ಪ್ರಶ್ನೆ ಕೇಳುವಾಗ ಎಲ್ಲರೂ ಕೂಡ ಅಲರ್ಟ್ ಆಗಿ ಮೊದಲನೇ ತಂಡ ಕೇಳಿದ ಆಡಿಯನ್ಸ್ ಕೂಡ ಈಗ ಸೊ ಅದ್ರ ಜೊತೆ ಎರಡನೇ ತಂಡ ಆಡಿಯನ್ಸ್ ಸರ್ ಸಿ.ವಿ. ರಾಮನ್ ತಂಡಕ್ಕೆ ಎರಡನೇ ಪ್ರಶ್ನೆಯನ್ನ ಅಂದ್ರೆ ನಿಮ್ಮನ್ನು ಕೂಡ ಒಂದು ಮುಂದೆ ಪುಟ್ಟದಾದ ಬಹುಮಾನ. ಓಕೆನಾ? ಎಲ್ಲರೂ ಕೂಡ ಸಿ.ವಿ. ರಾಮನ್ ಅವರ ಈಗ ಎರಡನೆಯ ತಂಡ ಸರ್ ಸಿ.ವಿ. ರಾಮನ್ ಮತ್ತು ಎರಡನೇ ಪ್ರಶ್ನೆಯನ್ನ ತಮ್ಮ ಮುಂದೆ ಸಿ.ವಿ. ರಾಮನ್ ಅವರ 7 ನವೆಂಬರ್ 1988 ದಿನಾಂಕ ಸರಿಯಾದ ಉತ್ತರ. ಚಪ್ಪಾಳೆ ಬರಲಿ. ವೆರಿ ಗುಡ್. ಸೊ ಅದೇ ತಂಡದವರು ಕೂಡ ನೇರವಾದ ಪ್ರಶ್ನೆಗೆ 10 ಉತ್ತರ ಕಂಡು 10 ಅಂಕಗಳನ್ನು ಗಳಿಸಿದ್ದಾರೆ. ಸರಿಯಾದ ಈಗ ನೇರವಾದ ಪ್ರಶ್ನೆ ಜಗದೀಶ್ ಚಂದ್ರ ಬೋಸ್ ತಂಡಕ್ಕೆ. ಸೊ ಅದೇ ತಂಡದವರು ಕೂಡ ವಿಭಾಗದಲ್ಲಿ ನೇರವಾದ ಪ್ರಶ್ನೆಗೆ ಮೊದಲ ನೋಬೆಲ್ ಪ್ರಶಸ್ತಿ ಪಡೆದ ಭಾರತೀಯ ವಿಜ್ಞಾನಿ. ನೇರವಾದ ಪ್ರಶ್ನೆ ವಿಜ್ಞಾನ ವಿಭಾಗದಲ್ಲಿ ಮೊಟ್ಟ ಮೊದಲ ನೋಬೆಲ್ ಪ್ರಶಸ್ತಿ ಪಡೆದ ಭಾರತೀಯ ವಿಜ್ಞಾನಿ ಯಾರು? ಜಗದೀಶ್. ವಿಜ್ಞಾನ ವಿಭಾಗದಲ್ಲಿ ಮೊಟ್ಟ ಮೊದಲ ನೋಬೆಲ್ ಪ್ರಶಸ್ತಿ ಪಡೆದ ಭಾರತೀಯ ವಿಜ್ಞಾನಿ ಯಾರು? ವಿಜ್ಞಾನ ವಿಭಾಗದಲ್ಲಿ ಮೊಟ್ಟ ಮೊದಲ ನೋಬೆಲ್ ಪ್ರಶಸ್ತಿ ಪಡೆದ ಭಾರತೀಯ ವಿಜ್ಞಾನಿ ಯಾರು? ಜಗದೀಶ್ ಬೋಸ್ ತಂಡಕ್ಕೆ. ಓಕೆ, ಜೋರಾದ ಚಪ್ಪಾಳೆ. ಸರಿಯಾದ ಉತ್ತರ. ಜಗದೀಶ್ ಬೋಸ್ ತಂಡದವರು ಕೂಡ 10 ಅಂಕಗಳನ್ನ ಗಳಿಸುತ್ತಾರೆ. ಓಕೆ, ಜೋರಾದ ಚಪ್ಪಾಳೆ. ಮುಂದಿನ ಪ್ರಶ್ನೆ ಸರ್ ಐಸಾಕ್ ನ್ಯೂಟನ್ ತಂಡ. ನೇರವಾದ ಪ್ರಶ್ನೆ ಜಗದೀಶ್ ಬೋಸ್ ತಂಡ ಗುರುತ್ವಾಕರ್ಷಣ ಬಲವನ್ನ ಕಂಡುಹಿಡಿದಿರುವಂತಹ ವಿಜ್ಞಾನಿ ಯಾರು? ಮುಂದಿನ ಪ್ರಶ್ನೆ ಗ್ರಾವಿಟೇಷನಲ್ ಫೋರ್ಸ್ ನ್ಯೂಟನ್ ತಂಡ. ನೇರವಾದ ಪ್ರಶ್ನೆ ನಿಮ್ಮ ತಂಡದ ಹೆಸರು ಐಸಾಕ್ ಗುರುತ್ವಾಕರ್ಷಣ ಬಲವನ್ನ ಕಂಡುಹಿಡಿದಿರುವಂತಹ ವಿಜ್ಞಾನಿ ಯಾರು? ಗುರುತ್ವಾಕರ್ಷಣ ಗ್ರಾವಿಟೇಷನಲ್ ಫೋರ್ಸ್ ಐಸಾಕ್ ನ್ಯೂಟನ್ ತಂಡಕ್ಕೆ. 5ನೇ ಪ್ರಶ್ನೆ ಆಲ್ಬರ್ಟ್. ನಿಮ್ಮ ತಂಡದ ಹೆಸರು ಐಸಾಕ್ ನ್ಯೂಟನ್, ಉತ್ತರನು ಐಸಾಕ್ ನ್ಯೂಟನ್. ಜೋರಾದ ಚಪ್ಪಾಳೆ ಬರಲಿ. ನೀರಿನ ಅಡಸುವುದು 10 ಅಂಕಗಳು ಐಸಾಕ್ ನ್ಯೂಟನ್. ವೆರಿ ಗುಡ್. 5ನೇ ಪ್ರಶ್ನೆ ಆಲ್ಬರ್ಟ್ ಐನ್ಸ್ಟೈನ್. 2 ಪ್ರಮಾಣ ಹೈಡ್ರೋಜನ್, 1 ಪ್ರಮಾಣ ಆಕ್ಸಿಜನ್, ಎರಡೂ ಸೇರಿದ್ರೆ ಏನಪ್ಪಾ ಅಂತಂದ್ರೆ ನೀರಿನ ಅಡಸುವುದು ಅಣು ಉಂಟಾಗ್ತದೆ. ಓಕೆ, ಕಂಗ್ರಾಚುಲೇಷನ್ಸ್. ವೆರಿ ಗುಡ್. ನೆಕ್ಸ್ಟ್ 2 ಪ್ರಮಾಣ ಹೈಡ್ರೋಜನ್, 1 ಪ್ರಮಾಣ ಆಕ್ಸಿಜನ್, ಎರಡೂ ಸೇರಿದ್ರೆ ಏನಪ್ಪಾ ಅಂತಂದ್ರೆ ನೀರಿನ ಒಂದು ಅಣು ಉಂಟಾಗ್ತದೆ. ಓಕೆ, ಕಂಗ್ರಾಚುಲೇಷನ್. 2015ರ ಸೊ ನೇರವಾದ ಪ್ರಶ್ನೆಗೆ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ತಂಡಕ್ಕೆ ಥೀಮ್ ನೇರವಾದ ಪ್ರಶ್ನೆ. 2015ರ ವಾಟ್ ಇಸ್ ದ ಥೀಮ್ ಆಫ್ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ 2025 ಏನು? Take your own time. What is the theme of 2025ರ ಸೈನ್ಸ್ ಡೇ ರಾಷ್ಟ್ರೀಯ ವಿಜ್ಞಾನ ಥೀಮ್ ಅಂತ ಪ್ರತಿ ವರ್ಷ ಒಂದೊಂದು ಥೀಮ್ ಅನ್ನ ಕೊಡ್ತಾರೆ. ಸೊ your own time ಏನು ಅಂತ 2025ರ
ರಾಷ್ಟ್ರೀಯ ವಿಜ್ಞಾನ ದಿನದ ಥೀಮ್ ಅಂತ ಪ್ರತಿ ವರ್ಷ ನಿಮ್ಮ ಉತ್ತರ ಥೀಮನ್ನ ಕೊಡ್ತಾರೆ. ತಪ್ಪಾಗಿದೆ. ಸೊ ಆ ಥೀಮ್ ಏನು ಅಂತ ಈಗ ಈ ಒಂದು ಉತ್ತರ ತಪ್ಪಾಗಿರೋದ್ರಿಂದ ಬೋನಸ್ಗಾಗಿ ಮೊದಲನೇ ಸಲಕ್ಕೆ ಉತ್ತರ ಹೋಗ್ತೀನಿ. ತಪ್ಪಾಗಿದೆ. 2025ರ ಈ ಒಂದು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಆಚರಣೆ ಮಾಡ್ತಿದ್ದೀವಿ. ಥೀಮ್ ಏನು? ಬೋನಸ್ಗಾಗಿ ಮೊದಲನೇ ತಂಡಕ್ಕೆ ಹೋಗ್ತೀನಿ. ಭಾರತಕ್ಕಾಗಿ 2025ರ ಈ ಒಂದು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅದರ ಥೀಮ್ ಏನು? ಭಾರತೀಯ ಜಾಗತಿಯಕ್ಕಾಗಿ ವಿಜ್ಞಾನ ಮತ್ತು ನ್ಯಾಯಕತ್ವ ಭಾರತೀಯ ವಿಜ್ಞಾನತೆಯಲ್ಲಿ ಯುವಕರನ್ನು ಸಲಭೀಕರಣಗೊಳಿಸುವುದು. ಜಾಗತಿಯ ಮೊದಲನೇ ತಂಡದವರು ಏನಪ್ಪ ಅಂದ್ರೆ ತಮ್ಮ ಭಾರತೀಯಲ್ಲಿ ಆ ಒಂದು ಯುವಕರನ್ನು ಏನು ಈ ಥೀಮ್ ಅಂತ ಸಲಭೀಕರಣ ಜೋರದ ಚಪ್ಪಾಳೆ ಬರಲಿ. ಚಪ್ಪಾಳೆ. ಬಟ್ ಇನ್ನೊಂದ್ಸತಿ ಮೊದಲನೇ ತಂಡದವರು ಏನಪ್ಪಾ ಅಂದ್ರೆ ತಮ್ಮ ತೊಗಲುಗಡಿಯಲ್ಲಿ ಭಾರತಕ್ಕಾಗಿ ವಿಜ್ಞಾನ ಮತ್ತು ನಾವೀನ್ಯತೆಯಲ್ಲಿ ಜಾಗತಿಕ ನಾಯಕತ್ವ ಜೋರದ ಚಪ್ಪಾಳೆ ಸಬಲೀಕರಣಗೊಳಿಸುವುದು ಅನ್ನೋದು ಈ ವರ್ಷ. ಬಟ್ ಇನ್ನೊಂದ್ಸತಿ ರಿಪೀಟ್ ಮಾಡ್ತೀನಿ. ಓಕೆ, ಮತ್ತೊಮ್ಮೆ ಭಾರತಕ್ಕಾಗಿ ವಿಜ್ಞಾನ ಮತ್ತು ನಾವೀನ್ಯತೆಯಲ್ಲಿ ಈಗ ಜಾಗತಿಕ ಮೊದಲನೇ ಸುತ್ತು ಭಾರತೀಯ ಫಸ್ಟ್ ರೌಂಡ್ ಕಂಪ್ಲೀಟೆಡ್. ಸೆಕೆಂಡ್ ರೌಂಡ್ ವೆರಿ ಇಂಟ್ರೆಸ್ಟಿಂಗ್ ರೌಂಡ್ ಇದೆ. ಓಕೆ, ಮತ್ತೊಮ್ಮೆ ಒಂದು ಬೋನಸ್ ಅಂಕಗಳು ಸುತ್ತಿನಲ್ಲಿ. ಓಕೆ, ಈಗ ಮೊದಲನೇ ಸುತ್ತು ಮುಕ್ತಾಯ ಆಯಿತು. ಫಸ್ಟ್ ರೌಂಡ್ ಕಂಪ್ಲೀಟೆಡ್. ಸೆಕೆಂಡ್ ಈ ವಿಜ್ಞಾನಕ್ಕೆ ಸಂಬಂಧಿಸಿದಂತ ನಮ್ಮ ವಿಜ್ಞಾನ ಲೋಕದ ನಕ್ಷತ್ರಗಳ ಒಂದೊಂದು ಫೋಟೋಗಳನ್ನ ಟೀಚರ್ ಏನಪ್ಪ ಅಂತಂದ್ರೆ ಪೂಜಾ ಟೀಚರ್ ಈ ವಿಜ್ಞಾನಕ್ಕೆ ಸಂಬಂಧಿಸಿದಂತ ಈಗ ನಮ್ಮ ವಿಜ್ಞಾನ ಲೋಕದ ನಕ್ಷತ್ರಗಳ ಒಂದೊಂದು ಫೋಟೋಗಳನ್ನ ಅಂದ್ರೆ CNR ರಾವ್ ತಂಡದವರಿಗೆ ಟೀಚರ್ ತೋರಿಸಿ ಮೊದಲನೇ ಫೋಟೋ ಯಾರು ಗುರುತಿಸ್ಬಿಟ್ಟು ಅಂತ ಕೇಳ್ತಾ ಇದ್ದೀನಿ. ಪ್ರಶ್ನೆ ರಿವರ್ಸ್ ಆಗಿ ಬರೋಣ. ರಿವರ್ಸ್ ಆಗಿ ಬರೋಣ ಅಂದ್ರೆ CNR ರಾವ್ ಭಾವಚಿತ್ರದಲ್ಲಿ ಮೊದಲನೇ ಭಾವಚಿತ್ರವನ್ನ ತೋರಿಸಿ ಅವರು ಯಾರು ಗುರುತಿಸಿ ಅಂತ ಕೇಳ್ತಾ ಇದ್ದೀನಿ. ಮುಂದಿನ ಭಾವಚಿತ್ರವನ್ನ ಸಿದ್ದು ಸರ್ ಮುಂದಿನ ಭಾವಚಿತ್ರದಲ್ಲಿರುವವರನ್ನ ಅವರು ಮಕ್ಕಳಿಗೆ ಸೇರ್ತಾರೆ. ರಾವ್ ತಂಡಕ್ಕೆ ಮುಂದಿನ ಭಾವಚಿತ್ರವನ್ನ ಸಿದ್ದು ಸರ್ ಮುಂದಿನ ಭಾವಚಿತ್ರವನ್ನ ಎಲ್ರಿಗೂ ತೋರಿಸಿ ಫೋಟೋ ಸಿದ್ದು ಸರ್ ಅವರು ಕರೆಕ್ಟ್ ಕೇಳ್ತಾರೆ. ಕರೆಕ್ಟ್ ಇದ್ರೆ ಚಪ್ಪಾಳೆ ಬರಲಿ. ಓಕೆ, CV ರಾಮನ್ ಸರಿಯಾದ ಉತ್ತರ. ಮೇಡಮ್ ಎಲ್ರಿಗೂ ತೋರಿಸಿ ಫೋಟೋ ಅಂದ್ರೆ ಮುಂದಿನ ಮಕ್ಕಳಿಗೆ ಕರೆಕ್ಟ್ ಇದ್ರೆ ಚಪ್ಪಾಳೆ ಬರಲಿ. ಓಕೆ, CV ರಾಮನ್ ಸರಿಯಾದ ಉತ್ತರ. ಅಲ್ವಾ ಅಂದ್ರೆ ಮುಂದಿನ ಒಂದು ಭಾವಚಿತ್ರವನ್ನ ಮಕ್ಕಳಿಗೆ ತೋರಿಸ್ತೀರಿ ಸರ್. ಅದು ಯಾವ ಭಾವಚಿತ್ರದಲ್ಲಿರುವವರನ್ನ ಗುರುತಿಸಿ. ಇವರು ಕ್ಷಿಪಣಿಯ ಜನಕ, ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರೆ ಇವರಿಗೆ. ಮಕ್ಕಳ ಅಚ್ಚುಮೆಚ್ಚಿನಲ್ಲಿರುವವರನ್ನ ಗುರುತಿಸಿ. ಇವರು ಆಗಿ ಕ್ಷಿಪಣಿಯ ಜನಕ ಸೇವೆಯನ್ನು ಸಲ್ಲಿಸಿದ್ದಾರೆ. ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ವೃತ್ತಿ ಶಿಕ್ಷಕ ಕರೀತಾರೆ ಇವರಿಗೆ. ಸ್ಪೀಚ್ ನಲ್ಲಿ ಅವರು ಹೇಳಿದ್ದಾರೆ ಮಕ್ಕಳ ಅಚ್ಚುಮೆಚ್ಚು ಯಾರು? ರಾಷ್ಟ್ರಪತಿ ಆಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರ ಅತ್ಯಂತ ಪ್ರೀತಿಯ ವೃತ್ತಿ ಶಿಕ್ಷಕ ವೃತ್ತಿ ಅಂತ ಒಂದು APJ ಅಬ್ದುಲ್ ಕಲಾಂ ಸರಿಯಾದ ಉತ್ತರ. ಜೋರಾದ ಚಪ್ಪಾಳೆ. ಯಾರು? ಥ್ಯಾಂಕ್ ಯು ಸರ್. APJ ಅಬ್ದುಲ್ ಕಲಾಂ ಭಾವಚಿತ್ರವನ್ನ ನಮ್ಮ ಕಡಗೋಡು ಗ್ರಾಮ ಪಂಚಾಯತಿಯ ಸದಸ್ಯರಾದ APJ ಅಬ್ದುಲ್ ಕಲಾಂ ಸರಿಯಾದ ಉತ್ತರ. ಜೋರಾದ ಚಪ್ಪಾಳೆ. ತಂಡಕ್ಕೆ ಈ ಭಾವಚಿತ್ರವನ್ನ ತೋರಿಸ್ತಾರೆ. ಇವ್ರು ಯಾರು ಅಂತ ಭಾವಚಿತ್ರವನ್ನ ನಮ್ಮ ಕಡಗೋಡು ಗ್ರಾಮ ಪಂಚಾಯತಿಯ ಗುರುಣ ಸರ್ ಏನಪ್ಪಾ ಅಂತಂದ್ರೆ ಇಲ್ಲಿ ಸರ್ ನಮ್ಮ ಭಾರತೀಯರು ನ್ಯೂಟನ್ ತಂಡಕ್ಕೆ ವಿಶೇಷತೆ ಏನಂದ್ರೆ ಇವರಿಗೆ ಭಾರತ ರತ್ನ ಪ್ರಶಸ್ತಿ ಕೂಡ ಯಾರು? ಯಾರಿವರು? ನಮ್ಮ ಭಾರತೀಯರು. ಅದ್ರ ಜೊತೆಗೆ ಇನ್ನೊಂದು ವಿಶೇಷತೆ ಏನಂದ್ರೆ ಇವರಿಗೆ ಭಾರತ ರತ್ನ ಪ್ರಶಸ್ತಿ ಕೂಡ ಲಭಿಸಿದೆ. ಜೋರಾಗಿ ಬರಲಿ. ಯಾರಿದ್ರು? ಸತ್ಯವನ್ನು ಯಾವಾಗಲೂ ಗಟ್ಟಿಯಾಗಿ ಹೇಳ್ಬೇಕಂತೆ. ಸೊ ಜೋರಾದ ಚಪ್ಪಾಳೆ. NR ರಾವ್ ಬಂದ್ಬಿಟ್ಟು ಮೇಡಮ್ ಜೋರಾಗಿ ಬರಲಿ. CNR ರಾವ್ ಸತ್ಯವನ್ನು ಯಾವಾಗಲೂ ಗಟ್ಟಿಯಾಗಿ ಹೇಳ್ಬೇಕಂತೆ. ಸೊ ಜೋರಾದ ಚಪ್ಪಾಳೆ. ಚಂದ್ರಬೋಸ್ ತಂಡಕ್ಕೆ ಮುಂದಿನ ಭಾವಚಿತ್ರ ಬಂದ್ಬಿಟ್ಟು ಮೇಡಮ್ ಅವರು ಜಗದೀಶ್ ಚಂದ್ರ ಬೋಸ್ ತಂಡಕ್ಕೆ
ಪ್ರಸಿದ್ಧ ಭಾವನೆ ಮತ್ತೆ ಇನ್ನೊಂದು ಕ್ಲೂ ಕೊಡ್ಬೇಕಪ್ಪ ಅಂತಂದ್ರೆ ಸಸ್ಯಗಳಿಗೆ ಜೀವ ಇದೆ ಅಂತ ಹೇಳುವಂತ ವಿಜ್ಞಾನಿ ಯಾರು ಇವರು? ವೆರಿ ಇಂಟ್ರೆಸ್ಟಿಂಗ್ ಕ್ವೆಶ್ಚನ್. ಇಫ್ ಯು ಯೂಸ್ ಸಸ್ಯಗಳಿಗೆ ಜೀವ ಇದೆ ಅಂತ ಹೇಳುವಂತ ವಿಜ್ಞಾನಿ ಯಾರು ಕೂಡ ಡಿಸ್ಕಷನ್ ಮಾಡಬಾರ್ದು. ಪಾಸ್ ಮಾಡಮ್ಮ. ಯಾರು? ವೆರಿ ಇಂಟ್ರೆಸ್ಟಿಂಗ್ ಕ್ವೆಶ್ಚನ್. ಇಫ್ ಯು ಯೂಸ್ ಯುವರ್ ಮೆಂಟಲ್ ಅಬಿಲಿಟಿ ಯು ಕ್ಯಾನ್ ಆನ್ಸರ್ ಈಸಿಲಿ. ಜಗದೀಶ್ ಚಂದ್ರ ನೇರ ಪ್ರಶ್ನೆ ಆನ್ಸರ್ ಕೊಟ್ಟಿಲ್ಲ. ಯಾರು ಕೂಡ ಡಿಸ್ಕಷನ್ ಮಾಡಬಾರ್ದು. ಪಾಸ್ ಮಾಡ್ತಾ ಇದೀವಿ. ಯಾರು? ರಾಮನ್ ತಂಡಕ್ಕೆ ಜಗದೀಶ್ ಚಂದ್ರ ನೇರ ಪ್ರಶ್ನೆ ಆನ್ಸರ್ ಕೊಟ್ಟಿಲ್ಲ. ಜಗದೀಶ್ ಚಂದ್ರ ಸರಿಯಾದ ಉತ್ತರ. ಜೋರಾದ ಚಪ್ಪಳೆ ಬರಲಿ. ಸೊ ಎಲ್ಲರೂ ಕೂಡ ನೋಡಬಹುದು. ರಾಮನ್ ತಂಡಕ್ಕೆ ಜಗದೀಶ್ ಚಂದ್ರ ಬೋಸ್. ಓಕೆ. ಸೊ ಜಗದೀಶ್ ಚಂದ್ರ ಬೋಸ್ ಸರಿಯಾದ ಉತ್ತರ. ಮಲ್ಲಮ್ಮ ಟೀಚರ್ ಸರ್ ಸಿ ವಿ ರಾಮನ್ ತಂಡಕ್ಕೆ ಮಲ್ಲಮ್ಮ ಟೀಚರ್ ಪ್ಲೀಸ್. ಓಕೆ. ಸೊ ಮುಂದಿನ ಪ್ರಶ್ನೆಯನ್ನ ಮಲ್ಲಮ್ಮ ಟೀಚರ್ ಅವರು ಬಂದ್ಬಿಟ್ಟು ಚಿತ್ರ ತೋರಿಸಬೇಕಾಗಿ ಅವರಲ್ಲಿ ಕೇಳ್ಕೊಳ್ತೇನೆ. ಸರ್ ಸಿ ವಿ ರಾಮನ್ ತಂಡಕ್ಕೆ ಮಲ್ಲಮ್ಮ ಟೀಚರ್ ಪ್ಲೀಸ್. ಓಕೆ. ಸೊ ಇಲ್ಲಿ ಭಾವಚಿತ್ರದಲ್ಲಿರುವಂತಹ ವಿಜ್ಞಾನಿ ಯಾರು ಅಂತ ನಾವು ಗುರುತಿಸಬೇಕಾಗಿದೆ. ಅವ್ರ ಭಾವಚಿತ್ರದಲ್ಲಿ ಬಹಳಷ್ಟು ಕ್ಲೂಗಳಿದಾವೆ. ಸೊ ಇಲ್ಲಿ ಕ್ಲೂಗಳಿದಾವೆ. ಅಲ್ಲಿ ಭಾವಚಿತ್ರದಲ್ಲಿರುವಂತಹ ವಿಜ್ಞಾನಿ ಯಾರು ಅಂತ ಬೆಳಕಿನಲ್ಲಿ 7 ಬಣ್ಣವೇ ಅಂತ ತೋರಿಸ್ತಾ ಇದ್ದಾರೆ. ಅವ್ರ ಭಾವಚಿತ್ರದಲ್ಲಿ ಬಹಳಷ್ಟು ಕ್ಲೂಗಳಿದಾವೆ. ಹೇಳಿದ್ರೆ ಡೆಫಿನೆಟ್ಲಿ ಅಂಗಗಳಿದಾವೆ. ಅಲ್ಲಿ ಒಂದು ಆಪಲ್ ಟ್ರೀ ಕಾಣ್ತಾ ಇದೆ. ಪ್ಲಸ್ ಸರ್ ಬೆಳಕಿನಲ್ಲಿ 7 ಬಣ್ಣವೇ ಅಂತ ಹೇಳಿ ತೋರಿಸ್ತಾ ಇದ್ದಾರೆ. ಇದ್ರೆ ಚಪ್ಪಾಳೆ ಬರಬೇಕು. ಸೊ ಕ್ಲೂಗಳನ್ನ ಹೇಳಿದ್ರೆ ಡೆಫಿನೆಟ್ಲಿ ಆನ್ಸರ್ ಮಾಡಬಹುದು. ರೈಟ್ ಆನ್ಸರ್ ಸರ್ ಐಸಾಕ್ ನ್ಯೂಟನ್. ಸರ್ ಐಸಾಕ್ ನ್ಯೂಟನ್. ಸರಿ ಮಕ್ಕಳೇ, ಸರಿ ಇದ್ರೆ ಚಪ್ಪಾಳೆ ಬರಬೇಕು. ವೆರಿ ರೈಟ್ ಆನ್ಸರ್. ಆಕ್ಚುಲಿ ನಾನು 5 ತಂಡಗಳು ಅಂತ ಅನ್ಕೊಂಡಿದ್ದೆ. ಇನ್ನೊಂದು ತಂಡ ಹೆಚ್ಚಾಯಿತು. ಒಂದು ಫೋಟೋ ಇಲ್ಲಿ ಸ್ವಲ್ಪ ನೋಡ್ರಿ. ಅವರು ನಾಲ್ಗೆಯನ್ನ ಹೊರತಿದ್ದಾರೆ. ನೋಡ್ತಾ ಆಕ್ಚುಲಿ ನಾನು 5 ತಂಡಗಳು ಅಂತ ಅನ್ಕೊಂಡಿದ್ದೆ. ಇನ್ನೊಂದು ತಂಡ ಹೆಚ್ಚಾಯಿತು. ನಿಮ್ಗೆ ಹಾನಿಸ್ತಾ ಇದ್ದಾರೆ ಫೋಟೋ. ಎಪಿಜೆ ಅಬ್ದುಲ್ ಕಲಾಂ ತಂಡಕ್ಕೆ ಅವರು ಒಂದು ಭಾವಚಿತ್ರ ನಾಲ್ಗೆಯನ್ನ ಹೊರತಿದ್ದಾರೆ. ಇವರು ಯಾರು? ಅವ್ರು ಕೇಳ್ತಾ ಇದ್ದಾರೆ ನಿಮ್ಗೆ ನಾನು ಯಾರು, ನನ್ನನ್ನ ಗುರುತಿಸಿ. ನಿಮ್ಗೆ ಹಾನಿಸ್ತಾ ಇದ್ದಾರೆ. ಓಕೆ. ಎಪಿಜೆ ಅಬ್ದುಲ್ ಕಲಾಂ ತಂಡಕ್ಕೆ ಒಂದು ಭಾವಚಿತ್ರವನ್ನ ತೋರಿಸ್ತಾ ಇದೀನಿ. ಇವರು ಯಾರು? ಅವ್ರು ಕೇಳ್ತಾ ಇದ್ದಾರೆ ನಿಮ್ಗೆ ನಾನು ಯಾರು, ನನ್ನನ್ನ ಗುರುತಿಸಿ. ಇದನ್ನ ಆ ತಂಡದ CNR ರಾವ್. ಈ ಭಾವಚಿತ್ರ ಕ್ವಶನ್. ಓಕೆ. ಇದನ್ನ ಆ ತಂಡದ CNR ರಾವ್. ಈ ಭಾವಚಿತ್ರದಲ್ಲಿ ಪರವಾಗಿಲ್ಲ. 80% ಕರೆಕ್ಟ್ ಆಗಿ ಹೇಳ್ತಿದ್ದಾನೆ. ಆಲ್ಬರ್ಟ್ ಐನ್ಸ್ಟೈನ್ ಎಂಬುದು ಸರಿಯಾದ ಉತ್ತರ. ಅವರು ಒಂದು ಟೈಮ್ ಖುಷಿಯಾಗಿರಪ್ಪ ಆ ತರ ಎಕ್ಸ್ಪ್ರೆಷನ್ ಅನ್ನ ಕೊಟ್ಟರು. ಸೊ ಈಗ ಮಕ್ಕಳೆಲ್ಲ ಪರವಾಗಿಲ್ಲ 80% ಕರೆಕ್ಟ್ ಆಗಿ ಹೇಳ್ತಿದ್ದಾನೆ. ಎಲ್ಲರೂ ಕುಂತರು. ಆಲ್ಬರ್ಟ್ ಐನ್ಸ್ಟೈನ್ ಎಂಬುದು ಸರಿಯಾದ ಉತ್ತರ. ಎಕ್ಸ್ಪ್ರೆಷನ್ ಅವರು ಒಂದು ಟೈಮ್ ಖುಷಿಯಾಗಿರಪ್ಪ ಆ ತರ ಎಕ್ಸ್ಪ್ರೆಷನ್ ಅನ್ನ ಕೊಟ್ಟರು. ಸೊ ಈಗ ಮಕ್ಕಳೆಲ್ಲ ಏನಪ್ಪ ಅಂದ್ರೆ ಎಕ್ಸ್ಪ್ರೆಷನ್ ಕೊಡ್ತೀರಾ? ಎಲ್ಲರೂ ಕುಂತರು. ಎಕ್ಸ್ಪ್ರೆಷನ್ ಕೊಡ್ತೀರಾ? ಓಕೆ. ಯಾವ ತರ ತೋರಿಸಿದರೆ ಎಕ್ಸ್ಪ್ರೆಷನ್ ಪ್ಲೀಸ್? ಎಲ್ಲರೂ ಕೂಡ ನನಗೆ ತೋರಿಸ್ರಿ. ಎಲ್ಲರೂ ಸರ್ ಫೋಟೋ ಕೊಟ್ರು. ಫೋಟೋ ಸರ್ ಈ ಒಂದು ಪ್ರಸಿದ್ಧ ವಿಜ್ಞಾನಿಗಳ ಭಾವಚಿತ್ರದ ಸುತ್ತನ್ನ ಮಾಡಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ ಶಾಲೆಯಲ್ಲಿರುವಂತಹ ಮಕ್ಕಳಿಗೆ ಕೂಡ ವಿಜ್ಞಾನಿಗಳ ಹೆಸರು ಕೇಳಿರ್ತೀರಿ ಆದ್ರೆ ನೋಡಿರಲ್ಲ. ಸೊ ಹಾಗಾಗಿ ಈ ಒಂದು ಭಾವಚಿತ್ರಗಳನ್ನ ಕಲೆಕ್ಟ್ ಮಾಡಿ ನಿಮ್ಗೂ ಒಂದು ಸುತ್ತನ್ನ ಇಟ್ಟಿದ್ದೆ. ಓಕೆ, ಧನ್ಯವಾದಗಳು. ಈಗ 3ನೇ ಸುತ್ತಕ್ಕೆ ನಾವು ಪಾದಾರ್ಪಣೆಯನ್ನ ಮಾಡ್ತಾ ಇದ್ದೀವಿ. ಈ 3ನೇ ಸುತ್ತು ಮತ್ತೆ ಪ್ರಶ್ನಾವಳಿ ಸುತ್ತಿದೆ. ಇದನ್ನ APJ ಅಬ್ದುಲ್ ಕಲಾಂ ತಂಡದವರಿಗೆ ಮೊದಲನೆಯ ನೇರವಾದ ಪ್ರಶ್ನೆ. ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ಲಾಫಿಂಗ್ ಗ್ಯಾಸ್ ಎಂದು ಯಾವುದನ್ನ ಕರೆಯುತ್ತಾರೆ? ಕನ್ನಡದಲ್ಲಿ ನಗಿಸುವ ಅನಿಲ. ಈ ಅನಿಲವನ್ನ ಓಪನ್ ಮಾಡಿದ್ರೆ ದುಃಖದಲ್ಲಿ ಇದ್ದವರು ಕೂಡ ಏನಪ್ಪ ಅಂದ್ರೆ ನಗಬಹುದು. ಸೊ ಯಾವುದದು ಅನಿಲ? ನಿಮಗಾಗಿ ಈ ಪ್ರಶ್ನೆ. ಲಾಫಿಂಗ್ ಗ್ಯಾಸ್, ನಗಿಸುವ ಅನಿಲ ಯಾವುದು?
ಸೊ ಮೊದಲನೇ ತಂಡದವರು ಉತ್ತರ ಕೊಟ್ಟಿಲ್ಲ, ಸೊ ಹಾಗಾಗಿ ಇದನ್ನ ಪಾಸ್ ಮಾಡ್ತಾ ಇದ್ದೀನಿ. N2O. ಸೂತ್ರ. ಅಣುಸೂತ್ರ. ಎಂಟು ಅನ್ನು ಹೇಳ್ಬೋದಾ ಏನಂತ? ನೈಟ್ರೋಜನ್. ಓ ಅಂದ್ರೆ ಆಕ್ಸಿಜನ್. ಓಕೆ. ಸೊ ಇಲ್ಲಿ ಎರಡನೇ ತಂಡದವರು ಸರ್ ಸಿ ವಿ ರಾಮನ್ ತಂಡದವರು ಏನಪ್ಪಾ ಅಂದ್ರೆ N2O ಅಂತ ಹೇಳಿದ್ದಾರೆ. ಅಣುಸೂತ್ರ ಕರೆಕ್ಟ್ ಆಗಿದೆ. ಸೊ ಹಾಗಾಗಿ ಏನಪ್ಪಾ ಅಂದ್ರೆ ಅವರಿಗೆ ಬೋನಸ್ ಅಂಕಗಳು. ಸೊ ಜೋರಾದ ಚಪ್ಪಾಳೆ ಬರಲಿ. N2O ಅಂದ್ರೆ ನೈಟ್ರಸ್ ಆಕ್ಸೈಡ್. ನೈಟ್ರಸ್ ಆಕ್ಸೈಡ್. ಸೊ ಬಹಳಷ್ಟು ಏನಪ್ಪಾ ಅಂದ್ರೆ ರಾಸಾಯನಿಕ ವಸ್ತುಗಳು ನಾವು ಹೊರಗಡೆ ನೋಡ್ಬೋದು, ನಮ್ಮ ದೇಹದಲ್ಲೂ ಕೂಡ ರಾಸಾಯನಿಕಗಳು ಬಿಡುಗಡೆ ಆಗ್ತಿರ್ತವೆ. ಖುಷಿ ಇದ್ದಾಗ ಒಂದು ಕೆಮಿಕಲ್ ರಾಸಾಯನಿಕ ಬಿಡುಗಡೆ ಆಗ್ತದೆ, ದುಃಖದಲ್ಲಿದ್ದಾಗ ಒಂದು ರಾಸಾಯನಿಕ ಬಿಡುಗಡೆ ಆಗ್ತದೆ, ನಮಗೆ ಭಯ ಮತ್ತು ಕೋಪ ಬಂದಾಗಲೂ ಕೂಡ ನಮ್ಮ ದೇಹದಲ್ಲಿ ಅಡ್ರಿನಲಿನ್ ಅಂತ ಒಂದು ಗ್ರಂಥಿ ಇದೆ, ಅದು ಅಡ್ರಿನಲಿನ್ ಎಂಬ ಹಾರ್ಮೋನ್ ಅನ್ನ ಬಿಡುಗಡೆ ಮಾಡ್ತದೆ. ಓಕೆ ರೈಟ್, ಎಲ್ರಿಗೂ ಗೊತ್ತಾಯ್ತಲ್ಲ ನೈಟ್ರಸ್ ಆಕ್ಸೈಡ್. ಇದು ನಗಿಸುವ ಅನಿಲ. ಒಂದು ಸಿನಿಮಾದಲ್ಲೂ ಕೂಡ ಯೂಸ್ ಮಾಡಿದ್ದಾರೆ. ಆಕ್ಚುಲಿ ಇಲ್ಲಿ ಏನಾಗ್ತದೆ ಸೀನ್ ಅಂತಂದ್ರೆ ದುಃಖದ ಒಂದು ಸಮಾರಂಭ ಇರ್ತದೆ, ಶೋಕಾಚರಣೆ, ತೀರ್ಕೊಂಡಿರ್ತಾರೆ. ಸೊ ಅಂತಲ್ಲಿ ಏನಪ್ಪಾ ಅಂದ್ರೆ ಆ ಬಾಟಲ್ ಅನ್ನ ಓಪನ್ ಮಾಡ್ತಾರೆ, ಅದು ಸ್ಮೆಲ್ ತಗೊಂಡು ಅಳಬೇಕಾದವ್ರು ಎಲ್ಲರೂ ಏನ್ ಮಾಡ್ತಾರೆ, ಹಾಡಿ ಹಾಡಿ ಅಳಲ್ಲ, ನಗ್ತಿರ್ತಾರೆ. ಇದು ಒಂದು ವಿಜ್ಞಾನದ ಚಮತ್ಕಾರ ಅಂತ ಹೇಳ್ಬೋದು. ಈಗ ಎರಡನೆಯ ತಂಡ ಸರ್ ಸಿ ವಿ ರಾಮನ್ ತಂಡಕ್ಕೆ ನೇರವಾದ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಹುಚ್ಚು ನಾಯಿ ಕಡಿತಕ್ಕೆ ಲಸಿಕೆಯನ್ನ ಕಂಡುಹಿಡಿದಿರುವಂತಹ ವಿಜ್ಞಾನಿ ಯಾರು? ನಾ ಪ್ರಶ್ನೆ ಕೇಳ್ತಾ ಇದ್ದೀನಿ. ಆಲ್ರೆಡಿ ಟೀಮ್ ದವರು ಹೌದಾ ಇದೆ ನೋಡ್ರಿ, ಹೌದಾ? ಯಾವಾಗ ಮನುಷ್ಯಗೆ ಆತ್ಮವಿಶ್ವಾಸ ಇರ್ತದೋ, ಓದಿರ್ತಾರೋ, ಪಟ್ ಅಂತ ಹೇಳಕ್ ರೆಡಿ ಆಗ್ತೀರಿ. ಲೂಯಿಸ್ ಪಾಶ್ಚರ್. ಲೂಯಿ ಪಾಶ್ಚರ್ ಸರಿಯಾದ ಉತ್ತರ. 10 ಅಂಕಗಳು ಎರಡನೇ ತಂಡಕ್ಕೆ. ಸೊ ಮೂರನೇ ತಂಡಕ್ಕೆ ನೇರವಾದ ಪ್ರಶ್ನೆ. ನಾವೆಲ್ಲ ಯಾವ ಗ್ರಹದ ಮೇಲೆ ಇದ್ದೀವಿ? ಯಾವ ಗ್ರಹದ ಮೇಲೆ ಇದ್ದೀವಿ? ಭೂಮಿ, ಹೌದಾ? ಭೂಮಿಯ ನೈಸರ್ಗಿಕ ಉಪಗ್ರಹ ಚಂದ್ರ. ಭೂಮಿಯ ನೈಸರ್ಗಿಕ ಉಪಗ್ರಹ ಚಂದ್ರ. ಏನ್ರಿ ಸರ್ ಇದು ಪ್ರಶ್ನೆ ಕೇಳಿದ್ಬಿಟ್ಟು ಉತ್ತರ ಹೇಳ್ತಾ ಇದೀರಾ ಅಂತ ಅನ್ಕೋಬೇಡಿ. ನಾವಿರೋ ಗ್ರಹ ಭೂಮಿ, ಉಪಗ್ರಹ ಏನಪ್ಪಾ ಅಂತಂದ್ರೆ ಚಂದ್ರ. ಈಗ ನಾನು ಪ್ರಶ್ನೆ, ನೀವು ಚಂದ್ರನ ಮೇಲೆ ಇದ್ದೀರಿ. ಚಂದ್ರನ ಮೇಲಿನಿಂದ ಭೂಮಿಯನ್ನ ನೋಡಿದಾಗ ಯಾವ ಬಣ್ಣ ಕಾಣ್ತದೆ ಅನ್ನೋದು ನನ್ನ ಪ್ರಶ್ನೆ. ಚಂದ್ರನ ಮೇಲಿಂದ ಭೂಮಿಯನ್ನ ನೋಡಿದಾಗ ಯಾವ ಬಣ್ಣ ಕಾಣ್ತದೆ ಭೂಮಿ? ನೀಲಿ. ತಪ್ಪಾದ ಉತ್ತರ. ಸೊ ಮುಂದೆ ಪಾಸ್ ಮಾಡ್ತಾ ಇದ್ದೀನಿ. ಹಸಿರು. ಹಸಿರು. ನೋಡ್ರಿ, ಈ ತರ ದ್ವಂದ್ವ ಉತ್ತರ ಬೇಡ, ಒಂದು ಉತ್ತರ ಫೈನಲ್. ಹಸಿರು ನಮ್ಮ ಉಸಿರು, ಬಟ್ ಉತ್ತರ ತಪ್ಪು ಅಲ್ಲ. ಚಂದ್ರನ ಮೇಲೆ ನಿಂದ ನೋಡಿದಾಗ ಭೂಮಿಯ ಬಣ್ಣ ಯಾವ್ದು ಕಾಣ್ತದೆ? ವೈಟ್. ನಾಟ್ ರೈಟ್. ಎಸ್, ಪಾಸ್. ಕಪ್ಪು. ಕಪ್ಪು ತಪ್ಪಲ್ಲ, ಸರಿಯಾದ ಉತ್ತರ. ಚೌಕಳಿ ಬರಲಿ. ಕಪ್ಪು ತಪ್ಪಲ್ಲ, ಸರಿಯಾದ ಉತ್ತರ. ಸೊ ನಾವು ಚಂದ್ರನ ಮೇಲಿಂದ ಭೂಮಿಯನ್ನ ನೋಡಿದಾಗ ಯಾವ ಬಣ್ಣ ಕಾಣ್ತದೆ? ಕಪ್ಪು ಬಣ್ಣ. ಓಕೆ, ವೆರೈಟಿ ಆಫ್ ಬಣ್ಣಗಳನ್ನ ಹೇಳಿದ್ರಿ, ಬಟ್ ಕಪ್ಪು ಬಣ್ಣ. ಸೊ ಒಂದ್ ಕಡೆ APJ ಅಬ್ದುಲ್ ಕಲಾಂ ಅವ್ರು ಹೇಳ್ತಾರೆ ಏನಂತಂದ್ರೆ, ಎಲ್ರು ಕಪ್ಪು ಬಣ್ಣ ಅಂತಂದ್ರೆ ಅದು ಒಂದು ಕೆಟ್ಟದು ಅಂತ ಹೇಳ್ತಾರೆ. ಬಟ್ ಅಬ್ದುಲ್ ಕಲಾಂ ಹೇಳ್ತಾರೆ, ಬ್ಲಾಕ್ ಕಲರ್ ಈಸ್ ನಾಟ್ ಅ ಬ್ಯಾಡ್ ಕಲರ್. ಬ್ಲಾಕ್ ಈಸ್ ನಾಟ್ ಅ ಸೆಂಟಿಮೆಂಟಲಿ ಬ್ಲಾಕ್ ಕಲರ್, ಬಟ್ ಇಟ್ ಮೇಕ್ಸ್ ಅ ಫ್ಯೂಚರ್ ಆಫ್ ಅ ಸ್ಟೂಡೆಂಟ್. ಅದು ಏನ್ ಮಾಡ್ತಂದ್ರೆ ಕಪ್ಪು ಹೊಲಗೆ ಒಬ್ಬ ವಿದ್ಯಾರ್ಥಿಯ ಜೀವನವನ್ನೇ ನಿರ್ಧರಿಸ್ತದೆ. ಸೊ ಹಾಗಾಗಿ ಬ್ಲಾಕ್ ಅನ್ನ ಅವ್ರ ಆತರ ಓಡಿಸ್ತಾರೆ. ಈಗ ನೇರವಾದ ಪ್ರಶ್ನೆ. ಸರ್ ಐಸಾಕ್ ನ್ಯೂಟನ್ ತಂಡದವರಿಗೆ ನೇರವಾದ ಪ್ರಶ್ನೆ. ಮುಂದಿನ ತಂಡದವರು ಗಮನ ಇಟ್ಟು ಕೇಳಿ, ಪ್ರಶ್ನೆ ಬರ್ತಾ ಇದೆ.
ನಮ್ಮ ರಕ್ತದ ಬಣ್ಣ ಕೆಂಪು. ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು ಮತ್ತು ಕಿರುತಟ್ಟೆಗಳು ಅಂತ ಇರ್ತವೆ. ನಮ್ಮ ರಕ್ತ ಕೆಂಪಾಗಿರಲು ಕಾರಣ ಏನು? ಹಿಮೋಗ್ಲೋಬಿನ್. ಜೋರಾದ ಚಪ್ಪಾಳೆ. ಹಿಮೋಗ್ಲೋಬಿನ್ ಅಂಶ ಏನಪ್ಪಾ ಅಂತಂದ್ರೆ ನಮ್ಮ ರಕ್ತ ಕೆಂಪಾಗಿರಲು ಕಾರಣ. 10 ಅಂಕಗಳು ಹಾಕಿ ಮೇಡಮ್. ಐಸಾಕ್ ನ್ಯೂಟನ್ ತಂಡದವರು. ಆಲ್ಬರ್ಟ್ ಐನ್ಸ್ಟೈನ್ ತಂಡಕ್ಕೆ ವಿಟಮಿನ್ ಡಿ ಕೊರತೆಯಿಂದ ಬರಬಹುದಾದ ರೋಗ ಯಾವುದು? ವಿಟಮಿನ್ ಡಿ ಕೊರತೆಯಿಂದ. ಇದು ಸೂರ್ಯನ ಬೆಳಕಿನಲ್ಲಿ ಸಿಗ್ತದೆ. ಬೆಳಗ್ಗೆ ನೀವು ತಾವೆಲ್ಲ ನೋಡಿರ್ಬೋದು. ಸೂರ್ಯನ ಬೆಳಕಿಗೆ ನಾವೆಲ್ಲ ನಿಂತಿದ್ದೆ ಆದ್ರೆ ನಮ್ಮ ದೇಹದಲ್ಲಿ ವಿಟಮಿನ್ ಡಿ ಏನಪ್ಪ ಅಂದ್ರೆ ಉತ್ಪತ್ತಿ ಆಗ್ತದೆ. ಸೊ ಹಾಗಾದ್ರೆ ವಿಟಮಿನ್ ಡಿ ಕೊರತೆಯಿಂದ ಯಾವ ರೋಗ ಬರ್ತದೆ ಅನ್ನೋದು ನನ್ನ ನೇರವಾದ ಪ್ರಶ್ನೆ ತಮಗಾಗಿ. ಗಟ್ಟಿಯಾಗಿ ಗ್ಲಾಸ್. ನೀವು ಬಾಜುದಾರಿ ಸುಮ್ ಕೂಡ್ಸಕ್ ಕರ್ಸಿಲ್ಲ, ಜೋಡಿ ಡಿಸ್ಕಷನ್ ಮಾಡ್ಬಿಟ್ಟು ಹೇಳ್ಬೇಕು ಆನ್ಸರ್. ಏನು ನೇರವಾದ ಪ್ರಶ್ನೆ ಪಾಸ್ ಮಾಡ್ಲಾ? ಓಕೆ, ಕ್ವಶನ್ ಪಾಸ್ ಆಗಿದೆ, ಅದ್ರ ಉತ್ತರ ಪಾಸ್ ಆಗಿಲ್ಲ, ಉತ್ತರ ಫೇಲ್ ಆಗಿದೆ ನಿಮ್ದು. 100% ರೈಟ್ ಆನ್ಸರ್. ರಿಕೆಟ್ಸ್. ರಿಕೆಟ್ಸ್ ಅಂದ್ರೆ ಮೂಳೆಗೆ ಸಂಬಂಧಪಟ್ಟಿರುವಂತಹ ರೋಗ. ಮೂಳೆಗೆ ಸಂಬಂಧಪಟ್ಟ ರೋಗ. ಸೊ ಹಾಗಾಗಿ ಹಸುಗೂಸುಗಳನ್ನ ಏನಪ್ಪಾ ಅಂತಂದ್ರೆ ಬೆಳಗ್ಗೆ ಏನಪ್ಪಾ ಅಂತಂದ್ರೆ ಬಿಸಿಲಿಗೆ ತಂದು ಏನಪ್ಪಾ ಅಂದ್ರೆ ಕೂಡಿಸ್ತಾರೆ. ಯಾಕಂದ್ರೆ ವಿಟಮಿನ್ ಡಿ ಉತ್ಪತ್ತಿ ಆಗ್ಲಿ, ಮೂಳೆಗಳು ಬಲಿಷ್ಠ ಆಗ್ಲಿ ಅಂತ. ಈಗ ನೇರವಾದ ಪ್ರಶ್ನೆ, ಕೊನೆಯ ಪ್ರಶ್ನೆ. ಮೇದೋಜೀರಕ ಗ್ರಂಥಿ ಯಾವ ಹಾರ್ಮೋನ್ ಅನ್ನ ಬಿಡುಗಡೆ ಮಾಡ್ತಾರೆ ನಮ್ಮ ದೇಹದಲ್ಲಿ? ಈ ಹಾರ್ಮೋನು ಮಧುಮೇಹ, ಡಯಾಬಿಟೀಸ್ ಅಂತ ಕರಿತೀವಿ, ಆಗೋದನ್ನ ತಡಿತದೆ. ಯಾವುದು ಅದು ಹಾರ್ಮೋನ್? ಮೇದೋಜೀರಕ ಗ್ರಂಥಿ ಉತ್ಪತ್ತಿ ಮಾಡುವಂತ ಹಾರ್ಮೋನ್ ಯಾವುದು? ನೇರವಾದ ಪ್ರಶ್ನೆ. ಓಕೆ, CNR ರಾವ್ ತಂಡದವರು ಪಾಸ್ ಅಂತ ಹೇಳ್ತದೆ. ನಿಮ್ಗಾಗಿ ಪಾಸ್. ಓಕೆ, ಇಲ್ಲೂ ಕೂಡ ಪಾಸ್ ಆಯ್ತು. ನೆಕ್ಸ್ಟ್, ಇನ್ಸುಲಿನ್ ಹಾರ್ಮೋನ್. ಇಲ್ಲಿ ನೋಡ್ರಿ ಏನ್ ಇಂಟ್ರೆಸ್ಟಿಂಗ್ ಅಂಡ್ ಕೋಇನ್ಸಿಡೆನ್ಸ್ ಅಂದ್ರೆ ನಾವು ಮಾಡ್ತಾ ಇರೋದು ಯಾವ ಕಾರ್ಯಕ್ರಮ? ರಾಷ್ಟ್ರೀಯ ವಿಜ್ಞಾನ ದಿನ. ಯಾರ ಸವಿ ನೆನಪಿಗಾಗಿ? ಯಾವ ಒಂದು ಆವಿಷ್ಕಾರ ಸವಿ ನೆನಪಿಗಾಗಿ? ಎಸ್, ಕೊನೆಯ ಪ್ರಶ್ನೆ ಕೇಳಿದ್ದೆ ಏನಂತಂದ್ರೆ ಯಾವ ಹಾರ್ಮೋನ್ ಅಂತ ಕೇಳಿದ್ದೆ. ಇನ್ಸುಲಿನ್ ಅಂತ ಕೊಟ್ರು. ಅದು ಕೂಡ ಸರ್ CV ರಾಮನ್ ತಂಡದವರಿಗೆ ಮೇ ಬಿ ಲಕ್ಕಿ +5 ಬೋನಸ್ ಅಂಕಗಳನ್ನ ಪಡೆದು ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮದ 3 ಸುತ್ತುಗಳನ್ನ ಇಲ್ಲಿಗೆ ಏನಪ್ಪಾ ಅಂದ್ರೆ ಮುಕ್ತಾಯ ಅಂತ ಹೇಳಲ್ಲ. ಈ ರಸಪ್ರಶ್ನೆ ಎಂಬುದು ಇಲ್ಲಿಗೆ ಮುಗಿಯಲ್ಲ. ಇಲ್ಲಿ ಕೇಳಿರುವಂತಹ ಪ್ರಶ್ನೆಗಳಾಗಿರ್ಬೋದು, ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂತಹ ಕೌತುಕಗಳಾಗಿರ್ಬೋದು, ಮೌಢ್ಯತೆ ಆಗಿರ್ಬೋದು, ಮೂಢನಂಬಿಕೆ ಆಗಿರ್ಬೋದು, ಇವೆಲ್ಲವನ್ನ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಏನ್ ಮಾಡ್ಬೇಕು? ದೂರ ಇರ್ಬೇಕಿದ್ರಿಂದ ಯಾರು ಕೂಡ. ಯಾಕಂದ್ರೆ ನೀವೆಲ್ಲ ಏನಪ್ಪಾ ಅಂತಂದ್ರೆ ಶಾಲೆಯಲ್ಲಿ ಕಲಿತಾ ಇದ್ದೀರಿ. ಯಾವುದು ಸತ್ಯ? ವಿಜ್ಞಾನ ಅಂತಂದ್ರೆ ಏನಪ್ಪಾ ಅಂದ್ರೆ ಪ್ರತ್ಯಕ್ಷ ಕಂಡ್ರು ಕೂಡ ಪ್ರಾಮಾಣಿಸಿ ನೋಡು. ಅಜ್ಞಾನವನ್ನ ಅಳಿಸಿ ಸುಜ್ಞಾನವನ್ನ ಬಳಸೋದೇ ವಿಜ್ಞಾನ. ಸಿಸ್ಟಮೆಟಿಕ್ ಸ್ಟಡಿ ಆಫ್ ನಾಲೆಜ್ ಅಂತ ಕರಿತೀವಿ. ಹೌದಾ ಮಕ್ಕಳೇ? ಇದೇ ತರ ನಿಮ್ಮ ಓದುವ ಒಂದು ಹವ್ಯಾಸವನ್ನ ಇದೇ ರೀತಿ ಮುಂದುವರಿಸಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ನೀವು ಬಹಳಷ್ಟು ಕಡೆ ಕಾರ್ಯಕ್ರಮಗಳನ್ನ, ರಸಪ್ರಶ್ನೆ ಕಾರ್ಯಕ್ರಮಗಳು ನಡೀತಾ ಇರ್ತವೆ. ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ಮತ್ತೆ ಕೌನ್ ಬನೇಗಾ ಕರೋಡ್ಪತಿ ಆ ಒಂದು ವೇದಿಕೆ ಕೂಡ ಏನಪ್ಪಾ ಅಂತಂದ್ರೆ ನಿಮ್ಮದಾಗುತ್ತೆ. ನೀವು ಕೂಡ ಕೋಟ್ಯಾಧೀಶರಾಗಬಹುದು. ನಮ್ಮ ಶಾಲೆ ಯಾವ ಶಾಲೆ? ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಡಬೂರು. ಓಕೆ, ಕಡಬೂರು ಶಾಲೆ, ಕಡಬೂರು ಶಾಲೆ. ಓಕೆ, ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಸರ್ CV ರಾಮನ್ ಅವರ ಜಯಂತಿಯ ಶುಭಾಶಯಗಳು. ಸರ್ CV ರಾಮನ್ ಬಗ್ಗೆ ಇವತ್ತಿನ ದಿನ ಏನಪ್ಪ ಅಂತಂದ್ರೆ ನಮ್ಮ ಶಿಕ್ಷಕರಾದಂಥ ಗುಂಡಪ್ಪ ಸರ್ ಅವರು
ತಮಗೆಲ್ಲರಿಗೆ ಏನಪ್ಪ ಅಂದ್ರೆ ಅವರ ಜನ್ಮದಿನದ ಶುಭಾಶಯಗಳೊಂದಿಗೆ ಅವರ ಒಂದು ಏನಪ್ಪ ಅಂತಂದ್ರೆ ವಿಜ್ಞಾನದ ಏನು ಆವಿಷ್ಕಾರ ಕೈಗೊಂಡಿದ್ದಾರೆ ಅವ್ರ ಬಗ್ಗೆ ಸವಿಸ್ತರವಾಗಿ ಹೇಳ್ತಾರೆ. ಅದೇ ರೀತಿ ಏನಪ್ಪ ಅಂತಂದ್ರೆ ಇವತ್ತು ತುಂಬ ಸಂತೋಷದಿಂದ ಅವ್ರು ಏನಪ್ಪ ಅಂದ್ರೆ ರಸಪ್ರಶ್ನವನ್ನು ಆಯೋಜನೆ ಮಾಡಿದ್ದಾರೆ. ಅದೇ ರೀತಿ ಏನಪ್ಪ ಅಂದ್ರೆ ಮಕ್ಕಳು ಕೂಡ ಏನಪ್ಪ ಅಂತಂದ್ರೆ ಈ ರೀತಿ ಕಾರ್ಯಕ್ರಮಗಳು ಮಾಡೋದ್ರಿಂದ ನೀವು ಏನಪ್ಪ ಅಂತಂದ್ರೆ ಇನ್ನೂ ಹೆಚ್ಚು ಭಾಗವಹಿಸಿ, ನಾನು ಗೆದ್ದಿಲ್ಲ ಅನ್ನೋಕ್ಕಿಂತ ನಾನು ಭಾಗವಹಿಸಿದ್ದೀನಿ, ಮುಂದಿನ ಕಾರ್ಯಕ್ರಮಕ್ಕೂ ಕೂಡ ನೀವಪ್ಪ ಅಂತಂದ್ರೆ ನೀವು ಅಟೆಂಡ್ ಮಾಡೋಕೆ ಸರಿಯಾಗಿ ಓದಿದ್ರಪ್ಪ ಅಂತಂದ್ರೆ ನೀವು ಉತ್ತರವನ್ನು ಚೆನ್ನಾಗಿ ಯಾರು ಫಸ್ಟ್, ಯಾರು ಸೆಕೆಂಡ್, ಯಾರು ಥರ್ಡು ಅಂತ ವೇಟ್ ಮಾಡ್ತಾ ಇದ್ರಿ. ಹೌದಲ್ಲ ಮಕ್ಕಳೇ? ವೇಟ್ ಮಾಡ್ತಾ ಇದ್ರಿ ಎಲ್ರು? ಓಕೆ, ಈಗ ಆ ಒಂದು ಅನೌನ್ಸ್ಮೆಂಟ್ ಅನ್ನ ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮದ ಸ್ಕೋರರ್ ಆದ ಶ್ರೀಮತಿ ನಾಗರತ್ನ ಮೇಡಮ್ ಅವರು ಬಂದ್ರೇನಪ್ಪ ಅಂದ್ರೆ ಅನೌನ್ಸ್ ಮಾಡಬೇಕಾಗಿ ತಮ್ಮಲ್ಲಿ ಕೇಳ್ಕೊತೀವಿ. ಎಲ್ಲಾ ತಂಡದ ಅಂಕಗಳನ್ನ ಹೇಳಿ ಮೇಡಮ್. ರಾಷ್ಟ್ರೀಯ ವಿಜ್ಞಾನ ದಿನದ ಅಂಗವಾಗಿ ನಿಮ್ಮೆಲ್ರಿಗೂ ಏನದ ಕ್ವಿಜ್ ರಸಪ್ರಶ್ನೆ ಕಾರ್ಯಕ್ರಮವನ್ನ ಸರ್ ಅವರು ಏರ್ಪಡಿಸಿದ್ರಲ್ಲ, ಅದರಲ್ಲಿ ಎಲ್ಲ ಪ್ರಶ್ನೆಗಳನ್ನು ಕೂಡ ಏನದ ಒಳ್ಳೆ ಸೊಗಸಾಗಿ ಏನದ ಹೇಳಿದ್ರಿ. ನಾನು ನಿಮ್ಮೆಲ್ರಿಗೆ ಏನು ಹೇಳ್ತೀನಪ್ಪ ಅಂದ್ರೆ, ಈ ಒಂದು ಹಂತದಲ್ಲಿ ನೀವು ಈ ತರ ಒಂದು ಉತ್ಸಾಹದಿಂದ ಕುತೂಹಲದಿಂದ ನೀವು ಪಾಲ್ಗೊಳ್ಳೋದ್ರಿಂದ ನಿಮ್ಗೆ ಏನದ ಮುಂದಿನ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಏನದ ಬಹು ಬೇಗನೆ ಏನದ ನೀವು ಅಂಕಗಳನ್ನು ತಗೊಂಡಂತ ವಿದ್ಯಾರ್ಥಿಗಳ ವಿವರ ಇಲ್ಲಿದೆ. ಮೊದಲನೇ ತಂಡ APJ ಅಬ್ದುಲ್ ಕಲಾಂ ತಂಡ, ಒಟ್ಟು ಅಂಕಗಳು 15 ಅಂಕಗಳನ್ನ ತೆಗೆದುಕೊಂಡಿದ್ದಾರೆ. ಎರಡನೇ ತಂಡ ಸರ್ CV ರಾಮನ್, ಇವರು 45 ಅಂಕಗಳನ್ನ ತೆಗೆದುಕೊಂಡಿದ್ದಾರೆ. ಜಗದೀಶ್ ಚಂದ್ರ ಬೋಸ್, ಇವರು 10 ಅಂಕಗಳನ್ನ ತೆಗೆದುಕೊಂಡಿದ್ದಾರೆ. ಸರ್ ಐಸಾಕ್ ನ್ಯೂಟನ್, ಇವರು 30 ಅಂಕಗಳನ್ನ ತೆಗೆದುಕೊಂಡಿದ್ದಾರೆ. ಅಲ್ಬರ್ಟ್ ಐನ್ಸ್ಟೀನ್ 5ನೇ ತಂಡ 20 ಅಂಕಗಳನ್ನು ತೆಗೆದುಕೊಂಡಿದ್ದಾರೆ. 6ನೇ ತಂಡ CNR ರಾವ್, ಇವರು 25 ಅಂಕಗಳನ್ನ ತೆಗೆದುಕೊಂಡಿರ್ತಾರೆ. ಓಕೆ, ಸೊ ಮಕ್ಕಳೇ, ಈಗ ಮೇಡಮ್ ಅವ್ರು ಏನಪ್ಪ ಅಂದ್ರೆ ಎಲ್ರಿಗೂ ಎಲ್ಲಾ ತಂಡದ ಸ್ಕೋರ್ಗಳನ್ನ ಹೇಳಿದ್ರು. ಈಗ ಅಂಕಗಳನ್ನ ಕೇಳಿ ನೀವೇ ಡಿಸೈಡ್ ಮಾಡಿದ್ರಿ ಆಲ್ರೆಡಿ ಯಾರು ಫಸ್ಟ್, ಸೆಕೆಂಡ್, ಥರ್ಡ್ ಅಂತ. ಸೊ ಅಂದ್ರೂ ಕೂಡ ಏನಪ್ಪಾ ಅಂದ್ರೆ ವೀರಭದ್ರ ಸರ್ ಏನಪ್ಪಾ ಅಂತಂದ್ರೆ ಈಗ ಫಸ್ಟ್, ಸೆಕೆಂಡ್, ಥರ್ಡ್ ಬಹುಮಾನಗಳನ್ನ ಅನೌನ್ಸ್ ಮಾಡ್ತಾರೆ ಸರ್. ತೃತೀಯ ಬಹುಮಾನ ಏನಪ್ಪ ಅಂದ್ರೆ CNR ರಾವ್ ತಂಡ. ಜೋರಾದ ಚಪ್ಪಾಳೆ ಬರಲಿ. ಬಹುಮಾನವನ್ನು ಪಡೆದಿರುವಂತಹ CNR ರಾವ್ ತಂಡಕ್ಕೆ ಎಲ್ಲರ ಕಡೆಯಿಂದ ಅಭಿನಂದನೆಗಳು. ದ್ವಿತೀಯ ಬಹುಮಾನ ಸರ್ ಐಸಾಕ್ ನ್ಯೂಟನ್. ಸರ್ ಐಸಾಕ್ ನ್ಯೂಟನ್ ತಂಡದವರು ಇಲ್ಲಿ ಬರ್ಬೇಕಾಗಿ ಅವ್ರಿಗೆ ಕೇಳ್ಕೊತೇನೆ. ಬಹುಮಾನ ಸರ್ CV ರಾಮನ್. ಜೋರಾದ ಚಪ್ಪಾಳೆ ಬರಲಿ. ಧನ್ಯವಾದಗಳು ಎಲ್ರಿಗೂ. ಇಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನಗಳು ಪ್ರಮುಖ ಆಗೋದಿಲ್ಲ. ನಾವೆಲ್ಲರೂ ಇಲ್ಲಿವರೆಗೆ ಏನಪ್ಪಾ ಅಂತಂದ್ರೆ ಜ್ಞಾನವನ್ನ ಪಡ್ಕೊಂಡಿದೀವಿ. ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮದ ಮೂಲಕ ಬಹಳಷ್ಟು ಜ್ಞಾನವನ್ನ ಪಡ್ಕೊಂಡಿದೀವಿ. ಹೌದಾ? ನಾವೆಲ್ಲರೂ ಕೂಡ ಸಮಯವನ್ನ ಬಹಳ ಈಸಿಲಿ ಖರ್ಚು ಮಾಡ್ತೀವಿ. ಸಮಯವನ್ನ ಬಹಳ ಈಸಿಲಿ ಆರಾಮ್ ಟೈಮ್ ಪಾಸ್ ಮಾಡ್ತೀವಿ. ಅದೇ ದುಡ್ಡನ್ನ ಖರ್ಚು ಮಾಡ್ತೀರಿ, ದುಡ್ಡನ್ನ ಯೋಚನೆ ಮಾಡಿ ಖರ್ಚು ಮಾಡ್ತೀರಿ. ಅದೇ ರೀತಿ ಮಕ್ಕಳೇ, ಹೋದ ಸಮಯ ಮತ್ತೆ ಬರೋದಿಲ್ಲ, ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು. ಸೊ ಹಾಗಾಗಿ ಪ್ರತಿಯೊಂದು ಈಗ ವಿದ್ಯಾರ್ಥಿ ಜೀವನದ ಈ ಒಂದು ಜೀವನವನ್ನ ತಾವೆಲ್ಲ ಬಳಸ್ಕೊಳ್ರಿ.
ಈ ಒಂದು ನಮ್ಮ ಕಡಬೂರು ಶಾಲೆಯ ಪ್ರತಿಭೆಗಳು ಎಲ್ಲೆಲ್ಲೂ ಮಿಂಚಲಿ ಅಂತ ಹೇಳ್ತಾ ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮವನ್ನ ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ವಿಜ್ಞಾನ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿದಂತ ನಮ್ಮ ಶಾಲೆಯ ಶಿಕ್ಷಕರಾದ ಸಿದ್ದಪ್ಪ ಸರ್ ಅವರಿಗೆ ವಿದ್ಯಾರ್ಥಿಗಳಿಂದ, ಶಿಕ್ಷಕರಿಂದ ಮತ್ತು ನಮ್ಮ ಶಾಲೆಯ ಮುಖ್ಯ ಗುರುಗಳಿಂದ ಎಲ್ಲರಿಂದ ಧನ್ಯವಾದಗಳು. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು ಕೆಚ್ಚದೆ ಇರಬೇಕೆಂದೆಂದು. ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ.